ಮಿತ್ರರೇ ನಮಸ್ಕಾರ. ಮಿತ್ರರೇ, 2026ರಲ್ಲಿ ಈ ದೇಶದ 4 ರಾಜ್ಯಗಳಿಗೆ ಚುನಾವಣೆ ನಡೆಯುತ್ತೆ. 4 ಚುನಾವಣೆಗಳು ಕೂಡ ಅತ್ಯಂತ ಮುಖ್ಯವಾದಂತಹ ಚುನಾವಣೆ. ಒಂದು ಪಶ್ಚಿಮ ಬಂಗಾಳ, ಅಸ್ಸಾಂ, ಕೇರಳ ಮತ್ತು ತಮಿಳುನಾಡು. ಈಗಾಗಲೇ ಮಿತ್ರರೇ, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಏನೇನು ತಂತ್ರಗಾರಿಕೆ ಮಾಡ್ತಾ ಇದೆ, ಅಲ್ಲಿ RSS ಯಾವ ರೀತಿಯಾಗಿ ಈಗಿನಿಂದಲೇ ಕೆಲಸವನ್ನು ಆರಂಭಿಸಿದೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಈಗಿರುವಂತಹದ್ದು ತಮಿಳುನಾಡನ್ನು ಕೂಡ ಬಿಜೆಪಿ ಬಹಳಷ್ಟು ಫೋಕಸ್ ಮಾಡ್ತಾ ಇದೆ. ಆದರೆ ಇದುವರೆಗೂ ಕೂಡ ತಮಿಳುನಾಡಿನಲ್ಲಿ ಬಿಜೆಪಿಗೆ ಸಣ್ಣ ಯಶಸ್ಸು ಕೂಡ ಸಿಕ್ಕಿಲ್ಲ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವರ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಬಿಟ್ಟರೆ ಒಂದೇ ಒಂದು ಸೀಟನ್ನು ಕೂಡ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಆದರೂ ಕೂಡ ತಮಿಳುನಾಡಿನಲ್ಲಿ ಅಧಿಕಾರದಲ್ಲಿರುವಂತಹ DMKಗೆ ಏನನ್ನಿಸ್ತಾ ಇದೆ, ಮುಂದಿನ ಚುನಾವಣೆಯಲ್ಲಿ ನಮಗೆ ಬಿಜೆಪಿ ದೊಡ್ಡ ಥ್ರೆಟ್ ಹೀಗಂತ ಅವರಿಗೆ ಅನಿಸೋದಕ್ಕೆ ಶುರುವಾಗಿದೆ. ಇದೇ ಕಾರಣದಿಂದ ಅವರು ಈಗಿನಿಂದಲೇ ಬಿಜೆಪಿಯ ವಿರುದ್ಧದ ರಾಜಕಾರಣವನ್ನು ಆರಂಭಿಸಿದ್ದಾರೆ. ತಮಿಳುನಾಡಿನಲ್ಲಿ ರಾಜಕಾರಣ ದಿನೇ ದಿನೇ ರಂಗೇರ್ತಾ ಇದೆ. ಇನ್ನೂ ಕೂಡ ಚುನಾವಣೆಗೆ 1 ವರ್ಷ ಬಾಕಿ ಇದೆ. ಅದಾಗಲೇ DMK ಬಿಜೆಪಿಯ ವಿರುದ್ಧ ಅಸ್ತ್ರಗಳನ್ನು ಪ್ರಯೋಗ ಮಾಡೋದಕ್ಕೆ ಶುರು ಮಾಡಿದೆ. ಇನ್ನೊಂದು ಕಡೆ ಅಣ್ಣಾ DMK ಮತ್ತು TVK ಅಂದರೆ ದಳಪತಿ ವಿಜಯ್ ಹೊಸ ಪಕ್ಷ ಸ್ಥಾಪನೆ ಮಾಡಿದಾರಲ್ಲ, ಅವರಿಬ್ಬರ ನಡುವೆ ಮೈತ್ರಿ ಆಗುತ್ತೆ ಎನ್ನುವಂತಹ ಮಾತುಕತೆಗಳು ಕೂಡ ನಡೀತಾ ಇದೆ. ಹೀಗೊಂದು ವೇಳೆ ಆಗಿದ್ದೇ ಆದರೆ ತಮಿಳುನಾಡು ರಾಜಕಾರಣ ಬಹಳ ಜಿದ್ದಾಜಿದ್ದಿನಿಂದ ಕೂಡಿರುತ್ತೆ. ಮಿತ್ರರೇ, ಈ ವಿಡಿಯೋದಲ್ಲಿ ತಮಿಳುನಾಡಿನ ರಾಜಕಾರಣ ಏನಾಗ್ತಾ ಇದೆ, ಬಿಜೆಪಿಯ ಬಗ್ಗೆ DMKಗೆ ಯಾಕಷ್ಟು ಭಯ, ಬಿಜೆಪಿಯ ವಿರುದ್ಧ ಅವರು ಯಾವ ರೀತಿಯಾದಂತಹ ರಾಜಕಾರಣವನ್ನು ಆರಂಭಿಸಿದ್ದಾರೆ, ಇದರ ಫಲ ಏನು, ಇದೆಲ್ಲದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, 2021ರಲ್ಲಿ DMK ತಮಿಳುನಾಡಿನಲ್ಲಿ ಅಧಿಕಾರಕ್ಕೆ ಬರುತ್ತೆ. ಸುದೀರ್ಘವಾಗಿ 10 ವರ್ಷದಿಂದ ಅಣ್ಣಾ DMK ಅಧಿಕಾರದಲ್ಲಿರುತ್ತೆ. 2021ರಲ್ಲಿ DMK ಅಧಿಕಾರಕ್ಕೆ ಬರೋದಕ್ಕೆ ಮುಖ್ಯ ಕಾರಣ ಏನು ಕೇಳಿದ್ರೆ, ಅಣ್ಣಾ DMKಗೆ ಜಯಲಲಿತಾರ ನಾಯಕತ್ವ ಇರೋದಿಲ್ಲ. ಒಂದು ಹಂತದಲ್ಲಿ ಹೇಳಬೇಕು ಅಂತಂದರೆ 2021ರ ಚುನಾವಣೆಯಲ್ಲಿ ಒಂದು ಕಡೆ DMKಯ ನಾಯಕ ಕರುಣಾನಿಧಿ ಕೂಡ ಇರೋದಿಲ್ಲ, ಇನ್ನೊಂದು ಕಡೆ ಅಣ್ಣಾ DMKಯ ನಾಯಕಿಯಾಗಿದ್ದಂತಹ ಜಯಲಲಿತಾ ಕೂಡ ಇರೋದಿಲ್ಲ. ಇವರಿಬ್ಬರ ಅನುಪಸ್ಥಿತಿಯಲ್ಲಿ ಚುನಾವಣೆ ನಡೆಯುತ್ತೆ. ಆ ಚುನಾವಣೆಯಲ್ಲಿ DMKಗೆ ಲಾಭ ಆಗುತ್ತೆ. ಸ್ಟಾಲಿನ್ ನೇತೃತ್ವದ ಸರ್ಕಾರ ಕೂಡ ರಚನೆ ಆಗುತ್ತೆ. ಆದರೆ 2021ರಲ್ಲಿ ಇದ್ದಂತಹ ಚಿತ್ರಣ 2025ರಲ್ಲಿ ಕಾಣ್ತಾ ಇಲ್ಲ. ಹೀಗಾಗಿ 2026ರಲ್ಲಿ ನಡೆಯುವಂತಹ ಚುನಾವಣೆಯಲ್ಲಿ DMK ಅಧಿಕಾರಕ್ಕೆ ಬರುವಂತಹ ಸಾಧ್ಯತೆಗಳು ಕಡಿಮೆ ಅಂತ ಅನೇಕ ವಿಶ್ಲೇಷಕರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ತಮಿಳುನಾಡಿನಲ್ಲಿ ದೊಡ್ಡದಾದಂತಹ ಆಡಳಿತ ವಿರೋಧಿ ಅಲೆ ಇದೆ. ಸ್ಟಾಲಿನ್ ನೇತೃತ್ವದ ಸರ್ಕಾರವನ್ನು ಜನ ಅಷ್ಟಾಗಿ ಇಷ್ಟಪಡ್ತಾ ಇಲ್ಲ. ಅದಕ್ಕೆ ಅನೇಕ ಕಾರಣಗಳಿದೆ. ಸ್ಟಾಲಿನ್ ಅಡ್ಮಿನಿಸ್ಟ್ರೇಷನ್ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಸ್ಟಾಲಿನ್ ಅವರ ಕುಟುಂಬ ರಾಜಕಾರಣ ಅತ್ಯಂತ ಎಳಸು. ಈಗ ತಾನೇ ರಾಜಕೀಯದಲ್ಲಿ ಅಂಬೆಗಾಲಿಡ್ತಾ ಇರುವಂತಹ ಉದಯನಿಧಿ ಸ್ಟಾಲಿನ್ರನ್ನ ಕರ್ಕೊಂಡ್ಬಂದು ಮಂತ್ರಿ ಮಾಡಿದ್ರು, ಅನಂತರ ಅವರನ್ನ ಉಪಮುಖ್ಯಮಂತ್ರಿಯನ್ನ ಕೂಡ ಮಾಡಿದ್ರು. ಇದು ಪಕ್ಷದೊಳಗೆ ಸ್ವಲ್ಪ ಭಿನ್ನಮತಕ್ಕೆ ಕಾರಣವಾಗಿದೆ. ಅಂದ್ರೆ DMKಯಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಇನ್ನೊಂದು ಕಡೆ ತಮಿಳುನಾಡು ರಾಜಕಾರಣದಲ್ಲಿ ಅಪ್ರಸ್ತುತವಾಗಿರುವಂತಹ ಬಿಜೆಪಿ ಮುಂದಿನ ಚುನಾವಣೆಯಲ್ಲಿ ನಾವು ಪ್ರಸ್ತುತರಾಗಬೇಕು, ಅಂದರೆ ಅಧಿಕೃತ ವಿರೋಧ ಪಕ್ಷವಾಗಿ ಆದರೂ ಕೂರಬೇಕು, ಇಲ್ಲದೆ ಹೋದರೆ ಸರ್ಕಾರದ ಭಾಗವಾಗಿರಬೇಕು ಅಂತ ಒಂದು ದೊಡ್ಡ ಪ್ರಯತ್ನವನ್ನು ಆರಂಭಿಸಿದೆ. ಆದರೆ ಇದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕೆ ಅಂತ ನಿಮಗೆಲ್ಲ ಗೊತ್ತು. ತಮಿಳುನಾಡು ಬಿಜೆಪಿಯ ಪಾಲಿಗೆ ಮರುಭೂಮಿಯಾಗಿದೆ. ಇದುವರೆಗೆ ತಮಿಳುನಾಡಿನಲ್ಲಿ ಬಿಜೆಪಿಗೆ ಸಣ್ಣ ಯಶಸ್ಸು ಕೂಡ ಸಿಕ್ಕಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಬಿಜೆಪಿ ಸಾಕಷ್ಟು ಪ್ರಯತ್ನ ಹಾಕ್ತಾ ಇದೆ. ಅಣ್ಣಾಮಲೈಯವರ ನಾಯಕತ್ವ ಇದೆ. ಇದೆಲ್ಲದರ ನಡುವೆ ಈ ಬಾರಿ ತಮಿಳುನಾಡು ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಂತಹ ಹೊಸ ಪಕ್ಷ ಯಾವುದು ಕೇಳಿದ್ರೆ TVK. ತಮಿಳು ಸಿನಿಮಾದಲ್ಲಿ ದೊಡ್ಡ ಹೆಸರು ಮಾಡಿರುವಂತಹ ದಳಪತಿ ವಿಜಯ್ ಹೊಸದಾದಂತಹ ಒಂದು ಪಕ್ಷವನ್ನು ಕಟ್ಟಿದ್ದಾರೆ. ಆ ಪಕ್ಷಕ್ಕೆ ಆರಂಭದಲ್ಲಿ ಸ್ವಲ್ಪ ಜನಬೆಂಬಲ ಕೂಡ ವ್ಯಕ್ತವಾಗ್ತಾ ಇದೆ. ಅವರ ರ್ಯಾಲಿಗಳಿಗೆ ಜನ ಸೇರ್ತಾ ಇದ್ದಾರೆ. ಅವರ ವಿಚಾರಧಾರೆಗಳನ್ನು ಕೆಲವರು ಮೆಚ್ಚಿಕೊಳ್ತಾ ಇದ್ದಾರೆ. ಹೀಗಾಗಿ TVK ಪಕ್ಷಕ್ಕೂ ಕೂಡ ಈ ಬಾರಿ ಒಂದು ಟ್ರ್ಯಾಕ್ಷನ್ ಸಿಗಬಹುದು ಅಂತ ತಮಿಳುನಾಡಿನಲ್ಲಿ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೆಲ್ಲದರಿಂದ ನಿದ್ದೆಗೆಟ್ಟು ಕೂತಿರುವಂತಹದ್ದು ಯಾರು ಕೇಳಿದ್ರೆ DMK ಪಕ್ಷ. ಸದ್ಯ ಅಧಿಕಾರದಲ್ಲಿರುವಂತಹ DMKಗೆ ಸ್ವಲ್ಪ ಆತಂಕ ವ್ಯಕ್ತವಾಗ್ತಾ ಇದೆ. ಒಂದು ಕಡೆ TVK ಪಕ್ಷದ ವಿಜಯ್ ದಳಪತಿ ಕೂಡ ಆಡಳಿತ ಪಕ್ಷವನ್ನ ಹಿಗ್ಗಾಮುಗ್ಗಾ ಟೀಕೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಅಣ್ಣಾ DMK ಅಧಿಕೃತ ವಿರೋಧ ಪಕ್ಷವಾಗಿದ್ರೂ ಕೂಡ ಅವರಿಗಿಂತ ಹೆಚ್ಚಾಗಿ DMKಯನ್ನು ವಿರೋಧ ಮಾಡ್ತಾ ಇರುವಂತಹದ್ದು ಅಣ್ಣಾಮಲೈ ಅಂದ್ರೆ ಬಿಜೆಪಿ. ಅಣ್ಣಾಮಲೈ ಬಹಳ ವ್ಯವಸ್ಥಿತವಾಗಿ ಆಡಳಿತ ಪಕ್ಷವನ್ನ ಸಿಕ್ಕಾಕ್ಸ್ತಾ ಇದ್ದಾರೆ. ಇದರಿಂದಾಗಿ ಆಡಳಿತಾರೂಢ ಪಕ್ಷಕ್ಕೆ ದೊಡ್ಡ ಟೆನ್ಷನ್ ಉದ್ಭವವಾಗಿದೆ. ಇದೇ ರೀತಿಯಾಗಿ ಮುಂದುವರೆದಿದ್ದೆ ಆದರೆ 2026ರ ತಮಿಳುನಾಡು ಚುನಾವಣೆಯಲ್ಲಿ ನಾವು ಗೆಲ್ಲುವಂತಹದ್ದು ಕಷ್ಟ ಇದೆ. ಅಂದರೆ ಏಕಾಂಗಿಯಾಗಿ ಬಹುಮತ ಸಾಧಿಸುವಂತಹದ್ದು ಕಷ್ಟ ಇದೆ ಅಂತ ಅವರಿಗೆ ಅನಿಸ್ತಾ ಇದೆ. ಅದಕ್ಕೋಸ್ಕರವಾಗಿ ಅವರು ಚುನಾವಣಾ ವಿಷಯ ವಸ್ತುಗಳನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಮುಖ್ಯವಾಗಿ ಬಿಜೆಪಿ ತಮಿಳುನಾಡಿನ ವಿರೋಧಿ. ಬಿಜೆಪಿ ಏನಾದರೂ ಅಧಿಕಾರಕ್ಕೆ ಬಂದಿದ್ದೆ ಆದರೆ ತಮಿಳು ಅಸ್ಮಿತೆಯನ್ನು ನಾಶ ಮಾಡ್ತಾರೆ ಅಂತ ಬಿಂಬಿಸೋದಕ್ಕೆ ಹೊರಟಿದ್ದಾರೆ. ಅದಕ್ಕೆ ಅವರು ಆಯ್ಕೆ ಮಾಡಿಕೊಂಡಂತಹ ವಿಷಯ ಯಾವುದು ಕೇಳಿದ್ರೆ ಮತ್ತದೇ ಹಿಂದಿ ಹೇರಿಕೆ. ನಿಮಗೆಲ್ಲ ಗೊತ್ತು, ತಮಿಳುನಾಡಿನಲ್ಲಿ ದೊಡ್ಡ ರಾಜಕಾರಣ ಆಗುವಂತಹದ್ದೇ ಈ ಹಿಂದಿ ಹೇರಿಕೆ ವಿಚಾರವಾಗಿ. ಹಿಂದಿ ಹೇರಿಕೆಯನ್ನು ಪದೇ ಪದೇ ಅವರು ಪ್ರಸ್ತಾಪ ಮಾಡ್ತಲೇ ಇರ್ತಾರೆ. ಅದು ಅವರಿಗೆ ರಾಜಕೀಯ ವಿಷಯ. ಈಗಲೂ ಕೂಡ ಕೇಂದ್ರದ NEP ಏನಿದೆ, ರಾಷ್ಟ್ರೀಯ ಶಿಕ್ಷಣ ನೀತಿ, ಅದನ್ನು ವಿರೋಧಿಸುವ ನೆಪದಲ್ಲಿ ರಾಜಕಾರಣವನ್ನು ಆರಂಭಿಸಿದ್ದಾರೆ.
ಅಂದರೆ ತಮಿಳುನಾಡಿನಲ್ಲಿ ದ್ವಿಭಾಷಾ ಸೂತ್ರ ಮಾತ್ರ ಇರಬೇಕು, ತ್ರಿಭಾಷೆಯನ್ನು ನಾವು ಒಪ್ಕೊಳ್ಳೋದಿಲ್ಲ, ಮೂರನೇ ಭಾಷೆಗೆ ತಮಿಳುನಾಡಿನಲ್ಲಿ ಅವಕಾಶ ಇಲ್ಲ, ಅದರಲ್ಲೂ ಹಿಂದಿಯನ್ನು ಯಾವ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಅಂತ ಸ್ಟಾಲಿನ್ ಹೇಳ್ತಾ ಇದ್ದಾರೆ, ಅವರ ಪಕ್ಷ ಹೇಳ್ತಾ ಇದೆ, ಅವರ ಇಡೀ ಸರ್ಕಾರ ಅದೇ ಮಾತನ್ನು ಹೇಳ್ತಾ ಇದೆ. ಇನ್ನೊಂದು ಕಡೆ ಕೇಂದ್ರ ಏನು ಹೇಳ್ತಾ ಇದೆ, ನಾವೆಲ್ಲೂ ಕೂಡ ಹಿಂದಿಯನ್ನು ಹೇರ್ತಾ ಇಲ್ಲ, ಆಪ್ಷನ್ ಆಗಿ ಕೊಡ್ತಾ ಇದ್ದೀವಿ, ಬೇಕಾದವರು ಬಳಸ್ಕೊಳ್ಬಹುದು, ಬೇಡದವರು ಬಿಡಬಹುದು, ಹೀಗಂತ ಬಿಜೆಪಿಯವರು ಹೇಳ್ತಾ ಇದ್ದಾರೆ. ಇಲ್ಲಿ ತಮಿಳುನಾಡಿನ ವಾದವೇ ವಿಚಿತ್ರವಾಗಿದೆ. ಅವರಿಗೆ ಇಂಗ್ಲಿಷ್ ಓಕೆ ಅಂತೆ, ಗುಲಾಮಗಿರಿಯ ಸಂಕೇತವಾದಂತಹ ಇಂಗ್ಲಿಷ್ ಭಾಷೆಯನ್ನು ಅವರು ಮುಕ್ತವಾಗಿ ಒಪ್ಕೊಳ್ತಾರೆ. ಬ್ರಿಟಿಷರು ನಮ್ಮ ಮೇಲೆ ತಂದು ಹೇರದಂತಹ ಭಾಷೆ ಅದು. ಇವತ್ತು ಮಿತ್ರರೇ, ಯುರೋಪ್ಗೆ ಹೋದರೆ ಇಂಗ್ಲೀಷನ್ನು ಮಾತನಾಡುವಂಥವ್ರು ಎಷ್ಟು ಜನ ಸಿಗ್ತಾರೆ? ಇಂಗ್ಲೀಷರಿಗೆ ಅದು ಮಾತೃಭಾಷೆ, ಉಳಿದಂತೆ ಫ್ರೆಂಚರ್ ಅದನ್ನು ಒಪ್ಕೊಳ್ತಾರಾ ಅಥವಾ ಜರ್ಮನರ್ ಅದನ್ನು ಒಪ್ಕೊಳ್ತಾರಾ? ಪಕ್ಕದಲ್ಲಿ ಚೀನಾ ಅಷ್ಟೆಲ್ಲ ಮುಂದುವರಿತಿದೆಯಪ್ಪ ದೇಶ, ಅವರೇನಾದರೂ ಇಂಗ್ಲೀಷನ್ನು ಒಪ್ಕೊಂಡಿದ್ದಾರಾ? ರಷ್ಯಾದ ಅಧ್ಯಕ್ಷ ಪುತಿನ್ ಯಾವತ್ತಾದರೂ ಒಂದು ಪದವನ್ನು ಇಂಗ್ಲೀಷ್ನಲ್ಲಿ ಮಾತನಾಡ್ತಾರಾ? ಇವತ್ತು ವಿಶ್ವದಲ್ಲಿ ಅನೇಕರು ಇಂಗ್ಲೀಷ್ನ ವಿರುದ್ಧವಾಗೇ ಇದ್ದಾರೆ, ಆದರೆ ಭಾರತೀಯರಿಗೆ ಮಾತ್ರ ಅದೇನೋ ಕೆಟ್ಟ ಪ್ರೇಮ ಇಂಗ್ಲೀಷ್ನ ಮೇಲೆ. ಅದರಲ್ಲೂ ಈ ತಮಿಳಿಗರು ಏನು ಹೇಳ್ತಾರೆ ಗೊತ್ತಾ, ನಾವು ಇಂಗ್ಲೀಷನ್ನು ಕಲಿತೀವಿ, ತಮಿಳನ್ನು ಕಲಿತೀವಿ, ಹಿಂದಿಯನ್ನು ಮಾತ್ರ ಕಲಿಯೋದಿಲ್ಲ ಅಂತ. ಕಲ್ತ್ರೆ ತಪ್ಪೇನು ಅಂತ ಯಾರಿಗೂ ಗೊತ್ತಿಲ್ಲ. ಹಿಂದಿಯನ್ನು ಕಲ್ತ್ರೆ ತಮಿಳಿಗೆ ಹಾನಿಯಾಗಿಬಿಡುತ್ತೆ ಅಂತ ಅವ್ರದ್ದೊಂದು ವಿಚಿತ್ರವಾದ ವಾದ. ಮಿತ್ರರೇ, ದೇಶದ ಒಂದು ಭಾಷೆಯನ್ನು ಕಲ್ತ್ರೆ ಯಾರಿಗೆ ನಷ್ಟ ಆಗುತ್ತೆ? ಅದರಿಂದ ಲಾಭ ಇದೆಯೇ ಹೊರತು ನಷ್ಟ ಏನೂ ಆಗೋದಿಲ್ಲ. ನಾಳೆ ಎಲ್ಲೋ ಉತ್ತರ ಭಾರತಕ್ಕೆ ಹೋದಂತಹ ಸಂದರ್ಭದಲ್ಲಿ ಮುಕ್ತವಾಗಿ ಮಾತನಾಡಬಹುದು. ನೀವೇನು ಚೆನ್ನೈನಲ್ಲಿ ಹಿಂದಿಯನ್ನೇ ಬಳಸಿ ಅಂತ ಯಾರು ಹೇಳ್ತಾ ಇಲ್ಲ ತಾನೆ. ಆದರೂ ಕೂಡ ತಮಿಳುನಾಡಿನಲ್ಲಿ ಇದು ದೊಡ್ಡ ರಾಜಕೀಯ ಆಗ್ತಾ ಇದೆ. ಇನ್ನೊಂದು ಕಡೆ ತಮಿಳುನಾಡಿನ DMK ಆಯ್ಕೆ ಮಾಡಿಕೊಂಡಂತಹ ಇನ್ನೊಂದು ರಾಜಕೀಯ ವಿಷಯ ಯಾವುದು ಕೇಳಿದ್ರೆ, ಕ್ಷೇತ್ರಗಳ ಪುನರ್ವಿಂಗಡಣೆ. ಲೋಕಸಭಾ ಕ್ಷೇತ್ರಗಳನ್ನು ಇಡೀ ದೇಶದಲ್ಲಿ ಪುನರ್ವಿಂಗಡಣೆ ಮಾಡಲಾಗುತ್ತೆ. ಜನಸಂಖ್ಯೆಯ ಆಧಾರದಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಆಗಿದ್ದೇ ಆದರೆ ದಕ್ಷಿಣದ ರಾಜ್ಯಗಳಿಗೆ ಲೋಕಸಭಾ ಕ್ಷೇತ್ರಗಳು ಕೋತ ಹೊಡಿತವೆ. ಅಂದರೆ ಈಗ ತಮಿಳುನಾಡಿನಲ್ಲಿ 39 ಲೋಕಸಭಾ ಕ್ಷೇತ್ರಗಳಿದೆ, ಕರ್ನಾಟಕದಲ್ಲಿ 28 ಇದೆ. ಇದೆಲ್ಲವೂ ಕೂಡ ಕಡಿಮೆ ಆಗುತ್ತೆ. ಉತ್ತರದ ರಾಜ್ಯಗಳಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿದೆ, ಅವರ ಕ್ಷೇತ್ರಗಳು ಜಾಸ್ತಿ ಆಗುತ್ತೆ. ಅಂದರೆ ದೇಶದ ರಾಜಕಾರಣದಲ್ಲಿ ಉತ್ತರದ ರಾಜ್ಯಗಳ ಪ್ರಭಾವ ಇನ್ನಷ್ಟು ಜಾಸ್ತಿ ಆಗುತ್ತೆ. ಇದನ್ನು ನಾವು ಒಪ್ಕೊಳ್ಳೋದಿಲ್ಲ. ಇಂತಹ ಕ್ಷೇತ್ರ ಪುನರ್ವಿಂಗಡಣೆಯನ್ನು ನಾವು ಧಿಕ್ಕರಿಸ್ತೀವಿ. ಹೀಗಂತ ತಮಿಳುನಾಡು ಹೊಸ ರಾಜಕೀಯವನ್ನು ಆರಂಭಿಸಿದೆ. ಮಿತ್ರರೇ, ಇದರಲ್ಲಿ ಸ್ವಲ್ಪ ಅರ್ಥ ಇದೆ. ಇದರ ಬಗ್ಗೆ ಕರ್ನಾಟಕವೂ ಧ್ವನಿ ಎತ್ತಬೇಕು. ಯಾಕೆಂದರೆ ದಕ್ಷಿಣದ ರಾಜ್ಯಗಳು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿದವೆ. ಹಾಗಂದ ಮಾತ್ರಕ್ಕೆ ನೀವು ಲೋಕಸಭೆಯಲ್ಲಿ ನಮ್ಮ ಸೀಟ್ಗಳನ್ನು ಕಟ್ ಮಾಡಿ ನಮ್ಮ ಪ್ರಾತಿನಿಧಿತ್ವವನ್ನು ಕಡಿಮೆ ಮಾಡ್ತಲೇ ಹೋದರೆ ದಕ್ಷಿಣದ ರಾಜ್ಯಗಳ ಪರ ಧ್ವನಿ ಎತ್ತುವಂಥವ್ರು ಯಾರು? ರಾಜಕೀಯವಾಗಿ ನಾವು ಅಪ್ರಸ್ತುತರಾಗ್ಬಿಡ್ತೀವಿ. ಈ ವಾದಕ್ಕೆ ನನ್ನ ಬೆಂಬಲವೂ ಕೂಡ ಇದೆ. ಆದರೆ ಕೇಂದ್ರ ಸರ್ಕಾರ ಈಗಾಗಲೇ ಸ್ಪಷ್ಟಪಡಿಸಿದೆ, ನಾವು ಯಾವುದೇ ರಾಜ್ಯಗಳ ಲೋಕಸಭಾ ಕ್ಷೇತ್ರಗಳನ್ನು ಕಡಿಮೆ ಮಾಡೋದಿಲ್ಲ ಅಂತ. ಅದೇ ಸಮಯದಲ್ಲಿ ಕೇಂದ್ರ ಸರ್ಕಾರ ಇನ್ನೊಂದು ಅಶ್ಯೂರ್ ಮಾಡಬೇಕು, ಉತ್ತರದ ರಾಜ್ಯಗಳ ಸೀಟ್ಗಳನ್ನು ಕೂಡ ನಾವು ಅದೇ ಪ್ರಮಾಣದಲ್ಲಿ ಏರಿಕೆ ಮಾಡೋದಿಲ್ಲ ಅಂತ ಕೂಡ ಕೇಂದ್ರ ಸರ್ಕಾರ ಹೇಳಬೇಕಾಗಿದೆ. ಈ ವಿಚಾರವನ್ನು ಮಾತನಾಡ್ತಾ ಹೋದರೆ ಇದು ವಿಷಯಾಂತರ ಆಗಿಬಿಡುತ್ತೆ. ಹಾಗಾಗಿ ನಾನು ಹೆಚ್ಚಿಗೆ ಆ ಬಗ್ಗೆ ಹೇಳೋದಕ್ಕೆ ಹೋಗೋದಿಲ್ಲ. ಈಗ ತಮಿಳುನಾಡು ರಾಜಕಾರಣಕ್ಕೆ ಬರೋದಾದರೆ ಈ ಎರಡು ವಿಚಾರಗಳನ್ನು ಇಟ್ಟುಕೊಂಡು DMK ಈಗಾಗಲೇ ಪಿಚ್ಚನ್ನು ರೆಡಿ ಮಾಡ್ತಾ ಇದೆ, BJP ಇಲ್ಲಿ ಬಂದು ಬ್ಯಾಟ್ ಮಾಡಲಿ ಅಂತ. ನನಗಿರುವಂತಹ ಬೇಸಿಕ್ ಪ್ರಶ್ನೆ ಏನು ಗೊತ್ತಾ, BJP ತಮಿಳುನಾಡಿನಲ್ಲಿ ಅಪ್ರಸ್ತುತ. ಅವರು ಈಗ ವಿಧಾನಸಭೆಯಲ್ಲಿ ಹೊಂದಿರುವಂತಹ ಕ್ಷೇತ್ರಗಳೆಷ್ಟು ಕೇಳಿದ್ರೆ ಕೇವಲ 4 MLAಗಳು ಮಾತ್ರ. 234 ವಿಧಾನಸಭಾ ಕ್ಷೇತ್ರಗಳ ಪೈಕಿ 4 MLAಗಳಿರುವಂತಹ BJPಯ ಬಗ್ಗೆ DMK ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ಹೀಗಂತ ನಮಗನ್ನಿಸುತ್ತೆ. ಆದರೆ DMKಗೆ ಏನು ಅನ್ನಿಸ್ತಾ ಇದೆ ಗೊತ್ತಾ, BJPಯವರು ಏನೋ ಜಾದೂ ಮಾಡಿಬಿಡ್ತಾರೆ, ನಾವು ಅಧಿಕಾರಕ್ಕೆ ಬರದಂತೆ ತಡೆಯೋದಕ್ಕೆ BJP ಏನಾದರೂ ಗೇಮ್ ಪ್ಲಾನ್ ಮಾಡಿಬಿಡುತ್ತೆ. BJPಗೆ ಒಮ್ಮೆ ತಮಿಳುನಾಡಿನಲ್ಲಿ ನೆಲೆ ಸಿಕ್ತು ಅಂತಂದರೆ, ಅವರೇನಾದರೂ ಒಂದು 35-40 ಕ್ಷೇತ್ರವನ್ನು ಗೆದ್ರು ಅಂತಂದರೆ ತಮಿಳುನಾಡಿನಲ್ಲಿ BJP ಬೇರು ಬಿಟ್ಟು ಬಿಡುತ್ತೆ. ಮತ್ತೆ ನಮ್ಮ ಈ ದ್ರಾವಿಡ ಪಾಲಿಟಿಕ್ಸ್ ಏನಿದೆ ಇದು ತೆರೆಮರೆಗೆ ಸರಿಯುತ್ತೆ ಅಂತ DMKಗೆ ಅನಿಸೋದಕ್ಕೆ ಶುರುವಾಗಿದೆ. ಹೀಗಾಗಿ ಅವರು ಈಗಿನಿಂದಲೇ BJPಯ ವಿರುದ್ಧ ಒಂದು ಟ್ರೆಂಡ್ ಸೆಟ್ ಮಾಡೋದಕ್ಕೆ ನಾನಾ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಮಿತ್ರರೇ, ಚಿಕ್ಕದಾಗಿ ತಮಿಳುನಾಡು ವಿಧಾನಸಭೆಯ ಚಿತ್ರಣವನ್ನು ನಿಮಗೆ ಕೊಟ್ಬಿಡ್ತೀನಿ, ಅನಂತರ ತಮಿಳುನಾಡು ರಾಜಕಾರಣದ ಬಗ್ಗೆ ಮಾತನಾಡ್ತೀನಿ. 2021ರಲ್ಲಿ ತಮಿಳುನಾಡು ವಿಧಾನಸಭಾ ಚುನಾವಣೆ ನಡೆಯುತ್ತಲ್ಲ, ಅಲ್ಲಿ ಒಟ್ಟು ಇರುವಂತಹದ್ದು 234 ವಿಧಾನಸಭಾ ಕ್ಷೇತ್ರಗಳು. 118 ಕ್ಷೇತ್ರಗಳನ್ನು ಯಾರು ಗೆಲ್ತಾರೋ ಅವರು ಅಧಿಕಾರಕ್ಕೆ ಬರ್ತಾರೆ. ಮ್ಯಾಜಿಕ್ ನಂಬರ್ ಬಂದ್ಬಿಟ್ಟು 118 ಆಗಿದೆ. 2021ರ ಚುನಾವಣೆಯಲ್ಲಿ DMK 133 ಕ್ಷೇತ್ರವನ್ನು ಗೆದ್ದಿತ್ತು. ಹಾಗೆ AIADMK 66 ಕ್ಷೇತ್ರವನ್ನು ಗೆದ್ದಿತ್ತು. ತಮಿಳುನಾಡಿನಲ್ಲಿ DMK ಮತ್ತು AIADMK ಮಾತ್ರ ಪಕ್ಷಗಳಿಲ್ಲ, ಅವರ ಜೊತೆಗೆ ಇತರೆ ಚಿಕ್ಕ ಪುಟ್ಟ ಸಾಕಷ್ಟು ಪಕ್ಷಗಳಿದ್ದಾವೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ DMK ಈಗ ಕಾಂಗ್ರೆಸ್ ಜೊತೆಗೂ ಮೈತ್ರಿ ಮಾಡಿಕೊಂಡಿದೆ, VCK ಜೊತೆಗೆ ಮೈತ್ರಿ ಇದೆ, CPIM ಮತ್ತು CPI ಈ ಎಲ್ಲ ಪಕ್ಷಗಳು ಕೂಡ DMK ಮೈತ್ರಿಕೂಟದಲ್ಲಿದ್ದಾವೆ. ಇವರು ಕಳೆದ ಚುನಾವಣೆಯಲ್ಲಿ 45.38% ವೋಟನ್ನು ಪಡೆದುಕೊಂಡಿದ್ರು. ಒಟ್ಟು ಇವರು 159 ಸೀಟ್ಗಳನ್ನು ಗೆದ್ದಿದ್ರು. DMK, ಕಾಂಗ್ರೆಸ್ ಮತ್ತು ಇತರ ಮಿತ್ರ ಪಕ್ಷಗಳು. ಹಾಗೆ AIADMK ಕಳೆದ ಬಾರಿ BJPಯ ಜೊತೆಗೆ ಚುನಾವಣೆಯನ್ನು ಎದುರಿಸಿತ್ತು. ಅಂದರೆ NDA ಮೈತ್ರಿಕೂಟ ಅಲ್ಲಿ ಅಸ್ತಿತ್ವದಲ್ಲಿತ್ತು. ಆಗ AIADMK 66 ಕ್ಷೇತ್ರವನ್ನು ಗೆದ್ದಿತ್ತು, PNK 5 ಕ್ಷೇತ್ರವನ್ನು ಗೆದ್ದಿತ್ತು, BJP 4 ಗೆದ್ದಿತ್ತು. ಒಟ್ಟು ಇವರು ಪಡೆದುಕೊಂಡಂತಹ ವೋಟ್ ಶೇರ್ ಎಷ್ಟಿತ್ತು ಕೇಳಿದ್ರೆ 39.71% ಇತ್ತು. ಅಂದರೆ DMK ಮೈತ್ರಿಕೂಟಕ್ಕೂ NDA ಮೈತ್ರಿಕೂಟಕ್ಕೂ ಬಹಳ ಏನು ವ್ಯತ್ಯಾಸ ಇಲ್ಲ, 6% ವೋಟ್ ವ್ಯತ್ಯಾಸ ಅಷ್ಟೇ. ಆದರೆ ಈ ಬಾರಿ ಏನಾಗಿದೆ ಕೇಳಿದ್ರೆ ಅಣ್ಣಾ DMK NDAದಲ್ಲಿಲ್ಲ,
ಬಿಜೆಪಿ ಜೊತೆಗೆ ಅವರು ಮೈತ್ರಿ ಇಲ್ಲ, ಅವರು ಸಪರೇಟ್ ಆಗಿದ್ದಾರೆ. ಅವ್ರೇನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಟಿವಿಕೆ ಜೊತೆಗೆ ಮೈತ್ರಿ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನದಲ್ಲಿದ್ದಾರೆ. ಈಗಾಗಲೇ ಪಳನಿಸ್ವಾಮಿ ಮತ್ತು ದಳಪತಿ ವಿಜಯ್ ನಡುವೆ ಒಂದು ಸುತ್ತಿನ ಮಾತುಕತೆ ಆಗಿದೆ ಅಂತ ತಮಿಳು ಮಾಧ್ಯಮದಲ್ಲಿ ವರದಿ ಆಗ್ತಾ ಇದೆ. ಮಿತ್ರರೇ, ಹಾಗೊಂದು ವೇಳೆ ಅವರಿಬ್ಬರ ನಡುವೆ ಮೈತ್ರಿ ಆಗಿದ್ದೇ ಆದ್ರೆ ತಮಿಳುನಾಡು ರಾಜಕಾರಣದ ಚಿತ್ರಣವೇ ಬದಲಾಗುವಂತ ಸಾಧ್ಯತೆಗಳಿರುತ್ತೆ. ಯಾಕಂದ್ರೆ ಅಣ್ಣಾ ಡಿಎಂಕೆ ಈಗ ರಾಜಕೀಯವಾಗಿ ಸೊರಗಿ ಹೋಗಿದೆ. ಅವರಿಗೆ ಮೊದಲಿದ್ದಂತಹ ಶಕ್ತಿ ಇಲ್ಲ. ಅದಕ್ಕೆ ಅನೇಕ ಕಾರಣಗಳಿದೆ. ಒಂದು, ನಾಯಕತ್ವದ ಕೊರತೆ ಇದೆ, ಪಕ್ಷದೊಳಗೆ ಸಾಕಷ್ಟು ಭಿನ್ನಮತಗಳಿದೆ, ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಆಗ್ತಾ ಇಲ್ಲ. ಒಂದು ವೇಳೆ ಅವರೇನಾದರೂ ದಳಪತಿ ವಿಜಯ್ ಅವರ ಪಕ್ಷದ ಜೊತೆಗೆ ಮೈತ್ರಿ ಮಾಡಿಕೊಂಡು ಚುನಾವಣೆಯನ್ನು ಎದುರಿಸಿದ್ದೇ ಆದರೆ ಅವರಿಗೊಂದು ನಾಯಕತ್ವವೂ ಸಿಗುತ್ತೆ, ಜೊತೆಗೆ ಅವರಿಗೊಂದು ಟ್ರ್ಯಾಕ್ಷನ್ ಸಿಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ ಮಿತ್ರರೇ, ಆಗ ಬಿಜೆಪಿಯ ಜವಾಬ್ದಾರಿ ಏನು ಗೊತ್ತಾ? ಯಾವುದೇ ಒಂದು ಪಕ್ಷಕ್ಕೆ ಏಕಾಂಗಿಯಾಗಿ ಅಧಿಕಾರ ಹಿಡಿಯದಂತೆ ತಡೆಯುವಂಥದ್ದು. ಅಂದರೆ ಡಿಎಂಕೆ ಮೈತ್ರಿಕೂಟಕ್ಕೂ ಬಹುಮತ ಬರಬಾರ್ದು, 118 ಕ್ಷೇತ್ರಗಳು. ಇನ್ನೊಂದು ಕಡೆ ಅಣ್ಣಾ ಡಿಎಂಕೆ ಮೈತ್ರಿಕೂಟ ಟಿವಿಕೆ ಜೊತೆಗೆ ಏನಿರುತ್ತಲ್ಲ ಅವರಿಗೂ ಕೂಡ ಬಹುಮತ ಬರಬಾರ್ದು. ಬಿಜೆಪಿ ತನ್ನ ಮಿತ್ರ ಪಕ್ಷಗಳೇನಿದ್ದಾವೆ, PNK ಇದೆ, ಅವ್ರ ಜೊತೆಗೆ ಇತರೆ ಸಣ್ಣ ಪುಟ್ಟ ಮಿತ್ರ ಪಕ್ಷಗಳಿದ್ದಾವೆ, ಅವರೆಲ್ಲ ಸೇರಿಕೊಂಡೇ ಲೋಕಸಭಾ ಚುನಾವಣೆಯನ್ನು ಎದುರಿಸಿದ್ರು. ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ 18.28% ವೋಟ್ ಕೂಡ ಬಂದಿತ್ತು. ಅಂದರೆ ದೊಡ್ಡದಾಗಿ ಅವರು ವೋಟ್ ಶೇರನ್ನು ಕೂಡ ಪಡೆದುಕೊಂಡಿದ್ರು. ಇದನ್ನು ವಿಧಾನಸಭೆಯಲ್ಲೂ ಕೂಡ ಏನಾದರೂ ಅವರು ರಿಪೀಟ್ ಮಾಡಿದ್ದೆ ಆದರೆ ಒಂದು 30-35 ಕ್ಷೇತ್ರವನ್ನು ಗೆಲ್ಲಬಹುದು. ಹಾಗೆ ಬಿಜೆಪಿ 30-35 ಕ್ಷೇತ್ರವನ್ನು ಗೆದ್ದಿದ್ದೆ ಆದರೆ ತಮಿಳುನಾಡು ರಾಜಕಾರಣದಲ್ಲಿ ಕಿಂಗ್ ಮೇಕರ್ ಆಗ್ತಾರೆ. ಬಿಜೆಪಿ ಯಾರ ಜೊತೆಗೆ ಹೋಗುತ್ತೆ? ಸಹಜವಾಗಿ ಡಿಎಂಕೆ ಜೊತೆಗಂತೂ ಹೋಗೋದಿಲ್ಲ. ಯಾಕೆಂದರೆ ಡಿಎಂಕೆ ಕಾಂಗ್ರೆಸ್ ಮೈತ್ರಿಕೂಟ ಇದೆ. ಕಾಂಗ್ರೆಸ್ ಇದ್ದಲ್ಲಿ ಬಿಜೆಪಿಯ ನೆರಳು ಕೂಡ ಸೋಕೋದಿಲ್ಲ. ಹೀಗಾಗಿ ಅಣ್ಣಾ ಡಿಎಂಕೆ ಜೊತೆಗೆ ಬಿಜೆಪಿ ಸೇರಿಕೊಂಡು ಸರ್ಕಾರವನ್ನು ರಚನೆ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಆಗ ತಮಿಳುನಾಡು ರಾಜಕಾರಣದಲ್ಲಿ ಬಿಜೆಪಿಗೆ ಒಂದು ಶಕ್ತಿ ಬರುತ್ತೆ. ಅಂದರೆ ಅವರು ಆಡಳಿತದ ಭಾಗವಾಗಿರುತ್ತಾರೆ. ಇದಕ್ಕೋಸ್ಕರವಾಗಿ ಅಣ್ಣಾಮಲೈಯವರು ಸಾಕಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಮಿತ್ರರೇ, ಉದಯನಿಧಿ ಸ್ಟಾಲಿನ್ ಒಂದು ಅಭಿಯಾನವನ್ನು ಆರಂಭಿಸಿದ್ರು, ಗೆಟ್ ಔಟ್ ಮೋದಿ ಅಂತ. ಈ ಹಿಂದೆ ಡಿಎಂಕೆ ಅವರು ಏನು ಮಾಡ್ತಾ ಇದ್ರು ಗೊತ್ತಾ? ಗೋ ಬ್ಯಾಕ್ ಮೋದಿ ಎನ್ನುವಂಥ ಅಭಿಯಾನ ಆರಂಭಿಸ್ತಾ ಇದ್ರು. ಆದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅದಕ್ಕಷ್ಟು ಟ್ರ್ಯಾಕ್ಷನ್ ಸಿಕ್ಕಿರಲಿಲ್ಲ. ಈಗೇನು ಮಾಡ್ತಾ ಇದ್ದಾರೆ? ಗೆಟ್ ಔಟ್ ಮೋದಿ, ಗೋ ಬ್ಯಾಕ್ ಅಲ್ಲ, ಗೆಟ್ ಔಟ್, ನೀವು ಹೊರ ನಡೆದು ಬಿಡಿ ಅಂತ ಹೊಸ ಅಭಿಯಾನವನ್ನು ಆರಂಭಿಸಿದ್ರು. ಹಿಂದಿ ಹೇರಿಕೆಯ ವಿರುದ್ಧವಾಗಿ ಉದಯನಿಧಿ ಸ್ಟಾಲಿನ್ ಈ ಅಭಿಯಾನವನ್ನು ಆರಂಭಿಸಿದ್ರು. ಇದಕ್ಕೆ ಕೌಂಟರ್ ಕೊಡೋದಕ್ಕಂತ ಅಣ್ಣಾಮಲೈ ಕೂಡ ಒಂದು ಅಭಿಯಾನ ಆರಂಭಿಸಿದ್ರು. ಅಣ್ಣಾಮಲೈ ಅಭಿಯಾನ ಏನಾಗಿತ್ತು ಅಂತಂದರೆ ಗೆಟ್ ಔಟ್ ಸ್ಟಾಲಿನ್ ಅಂತ. ಅಣ್ಣಾಮಲೈಯವರ ಗೆಟ್ ಔಟ್ ಸ್ಟಾಲಿನ್ ಅಭಿಯಾನಕ್ಕೆ ದೊಡ್ಡ ಮಟ್ಟದ ಜನಬೆಂಬಲ ವ್ಯಕ್ತವಾಯಿತು. ಟ್ವಿಟರ್ನಲ್ಲಿ 16 ಮಿಲಿಯನ್ ಮಂದಿ ಟ್ವೀಟ್ ಮಾಡುವ ಮೂಲಕ ಅಣ್ಣಾಮಲೈಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಅಷ್ಟರ ಮಟ್ಟಿಗೆ ಅಣ್ಣಾಮಲೈಯವರ ಈ ಅಭಿಯಾನ ಸಕ್ಸಸ್ ಆಗಿದೆ. ಇದೆಲ್ಲದಕ್ಕೆ ಕೌಂಟರ್ ಕೊಡಬೇಕು ಅಂತ ಟಿವಿಕೆ ಪಕ್ಷವೂ ಕೂಡ ಒಂದು ಕೌಂಟರ್ ಅಭಿಯಾನವನ್ನು ಆರಂಭಿಸಿತ್ತು. ಅವ್ರದ್ದೇನು ಅಭಿಯಾನ ಅಂತಂದರೆ ಗೆಟ್ ಔಟ್ ಸ್ಟಾಲಿನ್, ಗೆಟ್ ಔಟ್ ಮೋದಿ. ಟಿವಿಕೆ ಪಕ್ಷ ಸ್ಥಾಪನೆಯಾಗಿ 1 ವರ್ಷದ ಸಮಾರಂಭದಲ್ಲಿ ಈ ಅಭಿಯಾನವನ್ನು ಆರಂಭಿಸಿದ್ರು. ಆಗ ಅಲ್ಲೊಂದು ಸಣ್ಣ ಮುಜುಗರವೂ ಕೂಡ ಉಂಟಾಯಿತು. ಅದೇನು ಕೇಳಿದ್ರೆ, ಈ ಪ್ರಶಾಂತ್ ಕಿಶೋರ್ ಇದ್ದಾರಲ್ಲ, ಈ ದೇಶದ ಅತಿ ದೊಡ್ಡ ರಾಜಕೀಯ ತಂತ್ರಗಾರ, ಅವರನ್ನು ಈ ಬಾರಿ ಟಿವಿಕೆ ಸಂಪರ್ಕಿಸಿದೆ. ಈ ಹಿಂದೆ ಅವರು ಡಿಎಂಕೆಗೆ ಸಹಾಯ ಮಾಡಿದ್ರು 2021 ಚುನಾವಣೆಯಲ್ಲಿ. ಈ ಬಾರಿ ಟಿವಿಕೆ ಏನು ಮಾಡ್ತಾ ಇದೆ? ನಮಗೆ ಬಂದು ಸಹಾಯ ಮಾಡಿ, ನಮ್ಮ ರಾಜಕೀಯ ತಂತ್ರಗಾರಿಕೆಯನ್ನು ನೀವು ನೋಡಿಕೊಳ್ಳಿ ಅಂತ ಅವ್ರ ಜೊತೆಗೆ ಒಪ್ಪಂದ ಮಾಡಿಕೊಂಡಿದೆ ಎನ್ನುವಂಥ ಸುದ್ದಿಗಳಿದೆ. ಈ ಹಿನ್ನೆಲೆಯಲ್ಲಿ ಟಿವಿಕೆಯ ವರ್ಷಾಚರಣೆಯ ಕಾರ್ಯಕ್ರಮಕ್ಕೆ ಖುದ್ದು ಪ್ರಶಾಂತ್ ಕಿಶೋರ್ ಬಂದಿದ್ರು. ಆದರೆ ಈ ಗೆಟ್ ಔಟ್ ಮೋದಿ ಮತ್ತು ಗೆಟ್ ಔಟ್ ಸ್ಟಾಲಿನ್ ಟ್ಯಾಗ್ಲೈನ್ ಏನಿತ್ತು ಅದರ ಕೆಳಗೆ ಸಹಿ ಹಾಕೋದಕ್ಕೆ ಖುದ್ದು ಪ್ರಶಾಂತ್ ಕಿಶೋರೇ ಒಪ್ಪಿಗೆ ಸೂಚಿಸಿಲ್ಲ. ಕೊಟ್ಟಂತಹ ಮಾರ್ಕರನ್ನು ಬದಿಗೆ ಹಾಕ್ತಾರೆ, ನಾನು ಸಹಿ ಹಾಕೋದಿಲ್ಲ ಅಂತ. ಇದಕ್ಕೆ ಬಿಜೆಪಿ ಸಿಕ್ಕಾಪಟ್ಟೆ ವ್ಯಂಗ್ಯ ಮಾಡಿದೆ. ಟಿವಿಕೆಯ ಅಭಿಯಾನ ಆರಂಭದಲ್ಲೇ ಫೇಲ್ಯೂರ್ ಆಗಿಬಿಟ್ಟಿದೆ ಅಂತ. ಜೊತೆಗೆ ಪ್ರಶಾಂತ್ ಕಿಶೋರ್ ಟಿವಿಕೆ ಪಕ್ಷಕ್ಕೆ ಇನ್ನೊಂದು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಟಿವಿಕೆ ಯಾವುದೇ ಪಕ್ಷದ ಜೊತೆಗೂ ಕೂಡ ಮೈತ್ರಿ ಮಾಡಿಕೊಳ್ಳಬಾರ್ದು, ಏಕಾಂಗಿಯಾಗಿ ಚುನಾವಣೆಯನ್ನು ಎದುರಿಸಿದ್ರೆ ಲಾಭ ಆಗುತ್ತೆ, ಅಧಿಕಾರಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಅಂತ. ಒಂದು ವೇಳೆ ಮಿತ್ರರೇ, ಟಿವಿಕೆ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದ್ದೇ ಆದರೆ ತಮಿಳುನಾಡು ರಾಜಕಾರಣ ಇನ್ನಷ್ಟು ರಂಗೇರುತ್ತೆ, ವೋಟ್ ಇನ್ನಷ್ಟು ಡಿವೈಡ್ ಆಗುತ್ತೆ. ಆದರೆ ತಮಿಳುನಾಡಿನಲ್ಲಿ ಅಧಿಕಾರದಲ್ಲಿರುವಂತಹ ಡಿಎಂಕೆಗೆ ಮಾತ್ರ ಟಿವಿಕೆ ಪಕ್ಷವೂ ಕೂಡ ಎದುರಾಳಿಯಾಗಿ ಕಾಣ್ತಾ ಇಲ್ಲ, ಅಣ್ಣಾ ಡಿಎಂಕೆಯೂ ಕೂಡ ಎದುರಾಳಿ ಅಂತ ಅವರು ಪರಿಗಣಿಸ್ತಾ ಇಲ್ಲ. ಕೇವಲ ಬಿಜೆಪಿ ನಮ್ಮ ಎದುರಾಳಿ, ಬಿಜೆಪಿಯನ್ನು ಸೋಲಿಸಬೇಕು ಅಂತ ಅವರು ಬಿಜೆಪಿಯ ವಿರುದ್ಧವೇ ಚುನಾವಣಾ ತಂತ್ರಗಾರಿಕೆಯನ್ನು ಮಾಡ್ತಾ ಇರುವಂಥದ್ದು ತಮಿಳುನಾಡು ರಾಜಕಾರಣದಲ್ಲಿ ಬಹಳ ಕುತೂಹಲವನ್ನು ಮೂಡಿಸಿದೆ. ಅಂದರೆ ಬಿಜೆಪಿ ಸೋಲುವಂಥ ಹರಿಯಾಣದಲ್ಲಿ ಹೇಗೆ ಗೆಲುವನ್ನು ಸಾಧಿಸ್ತೋ, ಮಹಾರಾಷ್ಟ್ರದಲ್ಲೂ ಕೂಡ ಅಧಿಕಾರಕ್ಕೆ ಬರೋದಿಲ್ಲ ಅನ್ನುವಂಥ ಸ್ಥಿತಿ ಇದ್ದರೂ ಕೂಡ ಪುನಃ ಅಧಿಕಾರಕ್ಕೆ ಬಂತು. ದೆಹಲಿಯಲ್ಲಿ 27 ವರ್ಷದ ಬಳಿಕ ವಿಜಯ ಪತಾಕೆಯನ್ನು ಹಾರಿಸ್ತೋ. ಹಾಗೆ ತಮಿಳುನಾಡಿನಲ್ಲೂ ಕೂಡ ಏನಾದರೂ ಜಾದು ಮಾಡಿಬಿಟ್ರೆ, ಇವರು ನಮ್ಮನ್ನೆಲ್ಲ ಬದಿಗೆ ಸರಿಸಿ ಒಂದು 50-60 ಸೀಟನ್ನು ಗೆದ್ದು ಬಿಟ್ರೆ, ಇವರೇ ಕಿಂಗ್ ಮೇಕರ್ ಆಗಿಬಿಟ್ರೆ ಅಂತ ಡಿಎಂಕೆಗೆ ಅನಿಸ್ತಾ ಇದೆ. ಅದಕ್ಕೋಸ್ಕರವಾಗಿ ಅವರು ನಿರಂತರವಾಗಿ ಬಿಜೆಪಿ, ನರೇಂದ್ರ ಮೋದಿ, ಅಣ್ಣಾಮಲೈ ವಿರುದ್ಧವಾಗಿ ಅಭಿಯಾನವನ್ನು ಮಾಡ್ತಾ ಇದ್ದಾರೆ. ಮಿತ್ರರೇ, ತಮಿಳುನಾಡಿನಲ್ಲಿ ನಿಮಗೆ ಏನನ್ಸುತ್ತೆ? ಮುಂದಿನ ವರ್ಷದ ಚುನಾವಣೆಯಲ್ಲಿ ಏನು ರಿಸಲ್ಟ್ ಬರಬಹುದು? ಬಿಜೆಪಿಯಲ್ಲೇನಾದರೂ ಬೇರೂರೋದಕ್ಕೆ ಸಾಧ್ಯ ಆಗುತ್ತಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.